ಈ ನನ್ನ ಮಕ್ಕಳು ಬರೀ ಅದೇ ಹೇಳಿಲ್ವೇ, ತಿಂದ ಕುಡ್ದ ಎದ್ದೋದ. ಮುಳೆ ಸುಳೆ ಮಕ್ಕಳೊಂದು ಮಾಮೂಲಿ ಕಟ್ಪಟ್ಟಿಗೆ ₹1 ಬೆಲೆ ಅದ, ನಮ್ಮ ಮಾಲಿಗೆ ಸೆಂಟ ಬೆಲೆ ಅದ. ನಿಮ್ಮ 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು. ಗುಡ್ ಮಾರ್ನಿಂಗ್, ಹಲೋ ಅವರಿಗೂ ಆಲ್ ಆಫ್ ಯು. ನಮ್ಮ ಚಾರ್ಲಿ ನಾನು ಮಾರ್ನಿಂಗ್ ವಾಕಿಂಗ್ ಮೇಲಾಟ. ಕಂದಾಯ ಇಲಾಖೆ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಾಧನಾ ಸಮಾರಂಭ ಹಾಗೂ ನಮ್ಮ ಸಿದ್ದರಾಮಯ್ಯ ಅವರ 3 ವರ್ಷದ ಸಮಾರಂಭ ಕಾರ್ಯಕ್ರಮಕ್ಕೆ ರೆಡಿಯಾಗಿದೆ. ನಮ್ಮ ಹೆಸರಂತ ಕೆಂಪು ಬಸ್ಗಳೆಲ್ಲ ರೆಡಿಯಾಗಿದ್ದಾವೆ ಫಂಕ್ಷನ್ಗೆ. ಹಾಲಿನ ಡೈರಿಲಿ ಬೂಸ ತಗೊಂಡೋಗ್ಬೇಕು ನಂದಿನಿ. ನಮ್ಮ ಹಾಲಿನ ಡೈರಿ ಕಳ್ಳಂಬೆಳ್ಳ ಸೆಕ್ರೆಟ್ರಿ ಕೇಳಂಬ್ರಿ ರಾಜಾಪರ್ ಸೈನ್ ಮಾಡಿಸ್ಕೊಂಬಕ್ ಬುಕ್ಕ ತಿರುವಾಗ್ತಾವ್ರು. ತಡೀರಿ ನಮ್ದು ಹುಡುಕ್ತಾವ್ರೆ. ಹುಡುಕ್ರಿ ರಾಜಾಪರ್ ಬೇಗ. ಯಾರಿ ಸಮಾಜ್ಗೆ ಸೋಮವಾರ ನಮಗೂ ರೆಸ್ಟ್, ಅವ್ರಿಗೂ ರೆಸ್ಟ್. ಮೂರ್ತಿ ಅಂಕಲ್ ಅಂಗಡಿ ಬಗ್ಗೆ ವಿಚಾರಿಸಿದ್ರು. ಚಿಕನ್ ಮುದ್ದೆ ಊಟ 120 ಫುಲ್ ಮೀಲ್ಸು ಬಟ್ಟೆ ತುಂಬ 120. ಪೀಸು ಅಲ್ಲೊಂದು 6-7 ಬೀಳ್ತದೆ. ಪರವಾಗಿಲ್ಲ ಅಂಕಲ್. ಇನ್ನು ನಮ್ಮ ಗೌರ್ಮೆಂಟ್ ಬಸ್ಗಳ ಮೇಲೆಲ್ಲ ಪ್ರಾಣಿ ಮೇಲೆ ದಯೆ ಇರಲಿ ಅಂತ ಹಾಕ್ಸಿರ್ತಾರೆ. ಯಾರು ನೋಡಲ್ಲ, ಕೇರೆ ಮಾಡಲ್ಲ ಜನ. ನಂದಿನಿ ಕಂಪ್ನಿ ಇದೆ ಬೂಸ, ನಂದಿನಿ ಗೋಲ್ಡ್. 2 ಟೈಪ್ಸ್ ಆಫ್ 50 kg ಬರುತ್ತಿದ್ದು. ನಂದಿನಿ ಗೋಲ್ಡ್ ವಿಶೇಷತೆ ಏನು ಅಂದರೆ ತಯಾರಿಸಿದ 45 ದಿವಸದೊಳಗೆ ಯೂಸ್ ಮಾಡಬೇಕು, ಇಲ್ಲ ಅದು ಮ್ಯಾನುಫ್ಯಾಕ್ಚರ್ ಡೇಟು ಆಗೋಗುತ್ತದೆ. ನನ್ನ ತಮ್ಮ ಚೀತಾ ಗಾಡಿ ತಗೊಂಬಂದ, ಗಾಡಿಗೆ ಹಾಕೊಂಡು ಹೊರಟಿದ್ದೀವಿ ಶೆಡ್ ಹತ್ರ ಹಾಕ್ಬಿಟ್ಟು. ನಮ್ಮ ಅಶೋಕಣ್ಣ ಬೇರೆ ಎಲ್ಲರ ಮೇಲೆ ಯಾಕೆ ರುಚಿಕೆದಿದ್ದ. ಈ ನನ್ನ ಮಕ್ಕಳು ಬರೀ ಅದೇ ಹೇಳಿಲ್ವೇ, ತಿಂದ ಕುಡ್ದ ಎದ್ದೋದ. ಮುಳೆ ಸುಳೆ ಮಕ್ಕಳೊಂದು ಮಾಮೂಲಿ ಕಟ್ಪಟ್ಟಿಗೆ ₹1 ಬೆಲೆ ಅದ, ನಮ್ಮ ಮಾಲಿಗೆ ಸೆಂಟ ಬೆಲೆ ಅದ. ನಿಮ್ಮ 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು. ನಾವು ಅನಪ್ನಹಳ್ಳಿ ಯಾಲಕ್ಕಿ ಲೋಡಿಗೆ ಬಂದಿದ್ದೀವಿ, ಹೋಗ್ತಾ ಇದೀವಿ ಯಶವಂತ್. ಮಳೆ ನೀರಿಲ್ದೆ ಸಾಯ್ತವ್ರ ಜನ. ಯಾಲಕ್ಕಿ ಅಂಬತವನ ಯಶು. ನಮ್ಮ KEB ನಂದನ್ ಅವ್ರನ್ನ ಸ್ವಲ್ಪ ಹೊತ್ತು ಗೋಳೈಕೊಂಡ್ವಿ. ಬ್ರೋ ನೀವು ಕರೆಂಟ್ ಕಂಬ ಎಲ್ಲ ಹತ್ಬೇಕು ಮತ್ತೆ ಅಲ್ಲ ಹತ್ತಂಗಿದ್ರಿ. ಈಗ ಈ ಕಂಬ ಒಂದು ತುತ್ತೇನು ಅಂತ ಚೆಕ್ ಮಾಡಕ್ಕೆ ಹತ್ತತಿಯೇ ಹೊತ್ತಯ್ಯ ಪರ್ಮನೆಂಟ್ ಮಾಡ್ಸೋಣ. 2 ಕ್ಯಾಮರಾ ಹೊತ್ತು. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಬರಲ್ಲ ಎಲ್ಲೊತ್ತಲ್ಲ ಕಳ್ಳ. ನಾನು ಮೊದಲು ಏನ್ ಇವರು ಸಂತೋಷ್ ಅಂತ, ಸಿಂಗರ್ ಸಂತೋಷ್, ಸಾಕತ್ತಾಗ ಹಾಡು ಹೇಳ್ತಾರೆ. ಹೇಳಯ್ಯ ಜೋರಾಗಿ ಹೇಳು. ಅಷ್ಟೇ ಹೇಳೋದು. ನನ್ನ ಫ್ರೆಂಡ್ ಐತೆ ಒಂದು ಕೋತಿ, ಏನು ಬೈದ್ರು ಬೈಸ್ಕೊಂತೈತೆ. ಅವಳ ಬಗ್ಗೆ ಒಂದು ಎಪಿಸೋಡೇ ಮಾಡೋಣ. ನನ್ನ ಜೀವನದಲ್ಲಿ ಸಿಕ್ಕಿರೋ ಬೆಸ್ಟ್ ಫ್ರೆಂಡ್ ಅದು. ಶಿ ಈಸ್ ದ ಬೆಸ್ಟ್ ಫ್ರೆಂಡ್ ಇನ್ ದ ವರ್ಲ್ಡ್. ಅವಳನ್ನ ಫ್ರೆಂಡಾಗಿ ಪಡೆಯೋಕ್ಕೆ ಅದೃಷ್ಟ ಮಾಡಿದ್ದೀನಿ ನಾನು. ನನ್ನೆಲ್ಲ ಕಷ್ಟಗಳ್ನು ಏನೇ ಇದ್ರೂ ಕೇಳ್ತಾಳೆ, ಧೈರ್ಯ ತುಂಬ್ತಾಳೆ, ಸಮಾಧಾನ ಮಾಡ್ತಾಳೆ. ನೆಕ್ಸ್ಟು ಮತ್ತೆ ಭೇಟಿಯಾಗೋಣ.